ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಶ್ವೇತಾ ಬ್ಲಾಗ್. ಸಂಕ್ರಾಂತಿ ಹಬ್ಬನ ಎಲ್ಲರೂ ಹೇಗೆ ಆಚರಿಸಿದ್ರಿ? ಆ ದೇವರು ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ದೇವ್ರನ್ನ ನಾನು ಕೇಳ್ಕೊತೀನಿ. ನಾನು ಹಬ್ಬನ ತುಂಬ ಸಡಗರದಿಂದಾನೇ ಆಚರಿಸ್ದೆ. ಈ ವ್ಲಾಗಲ್ಲಿ ಹಬ್ಬದ ಹಿಂದಿನ ದಿನ ನಾನು ಹೇಗೆಲ್ಲ ತಯಾರಿ ಮಾಡಿಕೊಂಡೆ, ಆಮೇಲೆ ಹಬ್ಬದ ದಿನ ನಾನು ಹೇಗೆ ಹಬ್ಬನ ಆಚರಿಸ್ದೆ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಹಬ್ಬದ ಹಿಂದಿನ ದಿನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳ್ಳಿ ಸಾಮಾನೆಲ್ಲ ತೊಳೆದಿಟ್ಕೊಂಡ್ಬಿಟ್ರೆ ನನಗೆ ಬೆಳಿಗ್ಗೆ ಎದ್ದು ಆ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ನಾನು ಬೆಳ್ಳಿ ಸಾಮಾನೆಲ್ಲ ತೊಳೆಯೋದಕ್ಕೆ ಫಸ್ಟು ಹುಣಸೆಹಣ್ಣಲ್ಲಿ ನಾನು ಎಲ್ಲನೂ ಹಚ್ಚಿಟ್ಟಿರ್ತೀನಿ. ಒಂದು 10 ನಿಮಿಷ ಆದಮೇಲೆ ಸಬೀನಾದಲ್ಲಿ ವಾಶ್ ಮಾಡಿಬಿಡ್ತೀನಿ. ನಮ್ಮದು ಬೋರ್ ನೀರು ಮಿಕ್ಸ್ ಆಗಿರೋದ್ರಿಂದ ಒಂದು 3-4 ಡೇಸ್ಗೆ ಮತ್ತೆ ಬೆಳ್ಳಿ ಎಲ್ಲ ಕಪ್ಪಾದಂಗೆ ಆಗಿಬಿಡುತ್ತೆ. ನಿಮ್ಗೇನಾದರೂ ಅದರದ್ದು ಸೊಲ್ಯೂಷನ್ ಏನಾದರೂ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಈ ಹಾರ ನೋಡಿ ತುಂಬ ಚೆನ್ನಾಗಿದೆ. ರಿಯಲ್ ಮಲ್ಗೆ ದಿಂಡು ಥರನೇ ಕಾಣುತ್ತೆ. ಇದು ಹತ್ತಿಲಿ ಮಾಡಿರೋದು. ಇದನ್ನು ನನಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಒಂದು ಫಾರ್ಮ್ ಹೌಸ್ದು ವಿಡಿಯೋ ಹಾಕಿದ್ದೆ. ಅಲ್ಲಿ ನಾವು ಹೋದಾಗ ವಸುಮತಿ ಆಂಟಿ ನನಗೆ ಇದನ್ನು ಕುಂಕುಮಕ್ಕೆ ಅಂತ ಕೊಟ್ಟರು. ಅದನ್ನು ನಾನು ಹಬ್ಬದ ದಿನ ರಾಮನ ಫೋಟೋಗೆ ಹಾಕಿದೆ. ಇವನ್ ಈ ರಾಮನ ಫೋಟೋ ಒಂದು 100 ವರ್ಷಕ್ಕಿಂತ ಜಾಸ್ತಿ ಹಳೇದೇನೆ ಇದು. ಹೇಮಂತ್ ಅವರ ಅಜ್ಜಿ ಟೈಮ್ದಂತೆ. ಸೊ ನನಗೆ ಈ ಫೋಟೋ ತುಂಬ ಇಷ್ಟ. ಅದಕ್ಕೆ ರಾಮನ ಫೋಟೋಗೆ ಹಾಕೋಣ ಅಂತ ಆ ಹಾರನ ಹಾಕಿದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅಮ್ಮ ಬಂದರು ನನಗೆ ಎಳ್ಳು ಬೆರೆಸೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ. ಅಮ್ಮಂದಿರಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅವ್ರ ಕಣ್ಣಿಗೆ ಚಿಕ್ಕವ್ರ ಹಾಗೆ ಕಾಣ್ತಾರೆ ಅನಿಸುತ್ತೆ. ಯಾಕೆ ಅಂದರೆ ನಮ್ಮಮ್ಮನಿಗೆ ಏಜ್ ಆಗಿದೆ, ಅವ್ರಿಗೆ ಅವ್ರ ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ. ಆದ್ರೂ ನೀನೊಬ್ಬಳೇ ಮಾಡ್ತೀಯಾ, ನೀನೊಬ್ಳಿಗೆ ಮಾಡೋಕ್ಕಾಗಲ್ಲ ಅಷ್ಟೊಂದು ಅಂತ ಬೆಳಿಗ್ಗೆನೇ ಬಂದಿದ್ದಾರೆ. ಹೆಲ್ಪ್ ಮಾಡ್ತೀನಿ ನಾನೂ ನಿನ್ನ ಜೊತೆಗೆ, ನೀನೊಬ್ಳಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನನಗಂತೂ ಒಂದೊಂದು ಸರಿ ಎಷ್ಟು ಒಂಥರ ಅನಿಸುತ್ತೆ ಅಂದರೆ ಅಮ್ಮಂದಿರಿಗೆ ಎಷ್ಟು ಮೃದು ಮನಸ್ಸು ಅಲ್ವಾ. ಮೇಲೆ ಹಾಕೋಣ ಬಾ. ಇದು ಆದರೆ ಸರಿ ಕಣಮ್ಮ.
ಕೂಟಿಗೆ ಅಂತ ಅವರೆಕಾಳನ್ನೆಲ್ಲ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ರು ಅಮ್ಮ. ಸೊ ಅದನ್ನೆಲ್ಲ ಸೋಸ್ಕೊತಾ ಇದ್ದಾರೆ. ನಾನು ಅವರೆಕಾಳನ್ನ ಮತ್ತು ತೊಗರಿ ಕಾಳನ್ನ ಬಿಡಿಸೋದೇ ಇಲ್ಲ ಯಾವತ್ತೂ, ಯಾಕೆಂದರೆ ನನಗೆ ಅದೇನೋ ಅದ್ರ ಸ್ಮೆಲ್ಲು ಇಷ್ಟ ಆಗೋದಿಲ್ಲ, ಮತ್ತು ನಂಗೆ ಜಾಸ್ತಿ ಇಷ್ಟನೂ ಆಗೋದಿಲ್ಲ ಅವರೆಕಾಳೆಲ್ಲ. ಅದಕ್ಕೇ ಪ್ರತಿ ಸರಿ ಅವರೆಕಾಳೆಲ್ಲ ಬಿಡಿಸ್ಕೊಂಡು ಎಲ್ಲ ಸೋಸಿ ಅಪ್ಪನ ಕೈಲಿ ಕೊಟ್ಟು ಕಳಿಸ್ತಾರೆ. ನಾನು ಬಾತ್ ಒಂದು ಮಿಸ್ ಆಗೈತೆ, ಇನ್ನೆಲ್ಲ ಮಾಡಿದ್ದೀನಿ. ಎಳ್ಳೆಲ್ಲ ಬೆರ್ಸೋಕ್ಕಿಂತ ಮುಂಚೆ ಅಮ್ಮ ಕಳ್ಳೆನ ಸೋಸ್ಕೊತಾರೆ. ಆಮೇಲೆ ಕಳೆಕಾಯಿ ಬೀಜನ ಸ್ವಲ್ಪ ಬಿಸಿಲಲ್ಲಿ ಹಾರಾಕಿ ಆಮೇಲೆ ಹುರಿದ್ರೆ ಗರಿ ಇರುತ್ತೆ ಲಾಂಗ್ ಟೈಮ್ ಅಂತ ಬಿಸಿಲಲ್ಲೆಲ್ಲ ಹಾರಾಕಿದ್ವಿ. 1-2 ಅವರ್ಸ್ ಹಾರಾಕಿದ್ವಿ. ಅದಾದಮೇಲೆ ನಾನು ಏರ್ ಫ್ರೈಯರಲ್ಲೇ ಕಳೆಕಾಯಿ ಬೀಜನೆಲ್ಲ ಹುರ್ಕೊಟ್ಟೆ. ಏರ್ ಫ್ರೈಯರಲ್ಲಿ ತುಂಬ ಚೆನ್ನಾಗಿ ಕಳೆಕಾಯಿ ಬೀಜ ಈವನ್ ಆಗಿ ಫ್ರೈ ಆಗುತ್ತೆ. ಒಂದು ಕಡೆ ಸಿಯೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನಾನೊಂದು 2 ಇಯರ್ಸಿಂದ ಏರ್ ಫ್ರೈಯರಲ್ಲೇ ಕಳೆಕಾಯಿ ಬೀಜನೆಲ್ಲ ಫ್ರೈ ಮಾಡ್ತೀನಿ. ನಿಮ್ಮ ಹತ್ರನಾದರೂ ಏರ್ ಫ್ರೈಯರ್ ಇದ್ದರೆ ಕಳೆಕಾಯಿ ಬೀಜನ ಅದರಲ್ಲೇ ಫ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಒಂದು ಕಡೆನೂ ಸಿಯೋದಿಲ್ಲ. ವಿಜಯ ಮೆಣಸಿಕಾಯಿನೂ ಹಂಗೆ ಮಾಡ್ಕೊಂಡು ಬಿಸಿ ಮಾಡ್ಕೊಳ್ಳೋದು ಚೆನ್ನಾಗಾಗುತ್ತೆ. ಕೊತ್ತಂಬರಿ ಬೀಜ ಅದು ಎಲ್ಲ ಅವಾಗ ನೋಡ್ಕೊಳ್ಳೋದು, ಮಾಡ್ಕೊಂಡು ಬಿಸಿ ಆದಾಗ ತೆಗೆದು ಒಂಚೂರು ಎಲ್ಲ ಇದು ಮಾಡಿದ್ರೆ ಒಂದೇ ಸಮಕ್ಕಾಗುತ್ತೆ. ಇದು ಸುರಿಯಕ್ಕೆ ಬೇಗ ಕೊಟ್ಬಿಡು ನನಗೆ. ಇದೇ ಕಟ್ಟೆಗೆ ಹಾಕೊಂಡಿದ್ದೀನಿ ಹಾಂ, ಇಲ್ಲಿ ಇದೇ ಕಟ್ಟೆ. ಹುರಿದು ಕೇರಿ ಸೋಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ನಾನಿಲ್ಲಿ 7 ಅಚ್ಚು ಬೆಲ್ಲ, 7 ಅಚ್ಚು ಕೊಬ್ಬರಿ, 1/4 kg ಎಳ್ಳು, 1 kg ಕಡಲೆ, 3 kg ಕಳೆಕಾಯಿ ಬೀಜ ತೊಗೊಂಡಿದ್ದೀನಿ. ನನಗೆ ಕಳೆಕಾಯಿ ಬೀಜ ಜಾಸ್ತಿ ಇರಬೇಕು ಎಳ್ಳಲ್ಲಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಿಕ್ಸ್ ಮಾಡ್ಕೊತಾರೆ, ಅವ್ರವ್ರ ಟೇಸ್ಟ್ ಅನುಗುಣವಾಗಿ ಅವರು ಎಳ್ಳನ್ನ ಮಿಕ್ಸ್ ಮಾಡ್ಕೊತಾರೆ. ನನಗೆ ಕಳೆಕಾಯಿ ಬೀಜ ಜಾಸ್ತಿ ಇರಬೇಕು. ಮತ್ತು ಕೊಬ್ಬರಿ ಮತ್ತು ಬೆಲ್ಲನ ನಾನೇ ಮನೆಯಲ್ಲಿ ಕಟ್ ಮಾಡಿ ಒಣಗಿಸಿ ಬೆರೆಸ್ಕೊತೀನಿ, ಯಾವುದು ರೆಡಿ ತರೋದಿಲ್ಲ. ಮತ್ತು ನಾನು ಕಲ್ಯಾಣ ಸೇವೆ ಆಗಲಿ, ಜೀರಿಗೆ ಪೆಪ್ರಿಮೆಂಟ್ ಆಗಲಿ ಅದನ್ನೆಲ್ಲ ಮಿಕ್ಸ್ ಮಾಡೋದಿಲ್ಲ, ನನಗೆ ಪ್ಲೇನೇ ಇಷ್ಟ ಆಗುತ್ತೆ. ಹಾಗಾಗಿ ಬೆಲ್ಲ ಮತ್ತು ಕೊಬ್ಬರಿನ ಸಮ ಹಾಕ್ತೀನಿ, ಇಲ್ಲಾಂದರೆ ಸ್ವೀಟ್ನೆಸ್ ಕಡಿಮೆ ಅನಿಸುತ್ತೆ ಅಂತ. ಈಗ ಒಂದು ದೊಡ್ಡ ಟಬ್ ತೊಗೊಂಡು ಅದಕ್ಕೆ ಎಲ್ಲನೂ ಬೆರೆಸಿ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಸಮವಾಗಿ ಮಿಕ್ಸ್ ಆಗುತ್ತೆ ಅಂತ ಎಲ್ಲನೂ ಒಂದು ಟಬ್ಬಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ನೀಟಾಗಿ ಕವರ್ಗೆ ಹಾಕಿ ಒಂದು ಟೈಟ್ ಬಾಕ್ಸಿಗೆ ಹಾಕಿದ್ರೆ ನಿಮಗೆ ಲಾಂಗ್ ಟೈಮ್ ಎಳ್ಳು ಗರಿಗರಿಯಾಗಿರುತ್ತೆ. ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡೋದಕ್ಕೆ ಬಂದೆ. ನಮ್ಮನೇಲಿ ಇವತ್ತು ಎಲ್ಲ ಥರ ತರಕಾರಿ ಹಾಕಿ ಕೂಟು ಮಾಡ್ತೀವಿ. ಅದಕ್ಕೆ ಕಿಚಡಿ ಮತ್ತು ಸಿಹಿ ಪೊಂಗಲ್ಲು, ಅದರ ಜೊತೆಗೆ ಗೆಣಸು ಅವರೆಕಾಳು ಕೂಡ
ಮತ್ತು ಕಡಲೆಕಾಯಿ ಕೂಡ ಬೇಯಿಸ್ತೀವಿ. ಬಟ್ ಹೇಮಂತ್ ಅವರೆಲ್ಲ ಇದೇ ಜಾಸ್ತಿ ಆಗುತ್ತೆ, ಅದೆಲ್ಲ ಏನು ಬೇಡ ಅಂತ ಅಂದರು. ಇದನ್ನೇ ತಿನ್ನೋರು ಇವಾಗ ಕಡಿಮೆ. ಮೊದಲಾದರೂ ಎಷ್ಟು ಚೆನ್ನಾಗಿ ಎಲ್ಲರೂ ತಿಂತಾಯಿದ್ರು, ಇವಾಗ ಯಾರೂ ತಿನ್ನೋದೇ ಇಲ್ಲ ಜಾಸ್ತಿ. ಹಾಗಾಗಿ ಎಲ್ಲ ತರಕಾರಿನೂ ಸ್ವಲ್ಪ ಸ್ವಲ್ಪ ಹಾಕಿ ಕೂಟ್ ಮಾಡಿದೆ. ನಾವು ಈ ಥರ ಕೂಟು ಮತ್ತು ಕಿಚಡಿ ವರ್ಷಕ್ಕೆ 2 ಸರಿ ಮಾಡ್ತೀವಿ. ಒಂದು ಸಂಕ್ರಾಂತಿ ಹಬ್ಬಕ್ಕೆ, ಮತ್ತೊಂದು ಷಷ್ಠಿ ತೆನಿ ಹೇರಿದಾಗ ನಾವು ಕೂಟು ಕಿಚಡಿನೇ ಮಾಡೋದು. ಬನ್ನಿ ನಮ್ಮಲ್ಲಿ ಯಾವ ಥರ ಕೂಟು ಕಿಚಡಿ ಮಾಡ್ತೀವಿ, ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಎಲ್ಲ ತರಕಾರಿನೂ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ನೀಟಾಗಿ ತೊಳೆದಿಟ್ಕೊಳ್ಳಿ. ಅದ್ರ ಜೊತೆಗೆ ನಾನು ಅವರೆಕಾಳು ಕೂಡ ಹಾಕಿದ್ದೀನಿ. ಇವನ್ ತೊಗರಿಕಾಳು ಹಾಕಬೇಕು, ಬಟ್ ತೊಗರಿಕಾಳು ಸಿಗಲಿಲ್ಲ. ಹಾಗಾಗಿ ಇವತ್ತು ಬರೀ ಎಲ್ಲ ತರಕಾರಿ ಜೊತೆ ಅವರೆಕಾಳು ಮಿಕ್ಸ್ ಮಾಡ್ತಾ ಇದ್ದೀನಿ. ಕೂಟಿಗೆ ಬೇಕಾಗಿರೋ ಮಸಾಲೆ: ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, 2 ಈರುಳ್ಳಿ, 1 ಕಪ್ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ನಾವು ಉಪಯೋಗಿಸೋದು ಖಾರದ ಪುಡಿ, ಅದು ಬಂದು ಧನಿಯಾ ಮತ್ತು ಅಚ್ಕಾರದ ಪುಡಿ ಮಿಕ್ಸ್ ಆಗಿರೋದನ್ನು ನಾವು ಇಟ್ಕೊಂಡಿರ್ತೀವಿ ಅದು. ಇದನ್ನ ಜೊತೆ 1 ಟೊಮೆಟೊ ಹಾಕಿ ನುಣ್ಣಗೆ ಮಿಕ್ಸಿ ಮಾಡಿಟ್ಕೊಳ್ಳಿ. ಒಂದು ದೊಡ್ಡ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋದ್ಮೇಲೆ ರುಬ್ಬಿರೋ ಖಾರ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ 2 ವಿಷಲ್ ಬರ್ಸ್ಕೊಂಡ್ರೆ ಕೂಟ್ ರೆಡಿ ಆಗುತ್ತೆ. ಈಗ ಸಿಹಿ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ. ಸಿಹಿ ಪೊಂಗಲ್ಗೆ ನಾನಿಲ್ಲಿ ಹೆಸರು ಬೇಳೆನ ಸ್ವಲ್ಪ ಹುರಿದು ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. 2 ಇಡಿ ತೊಗೊಂಡಿದ್ದೀನಿ. 1 ಇಡಿ ಖಾರ ಪೊಂಗಲ್ಗೆ, 1 ಇಡಿ ಸಿಹಿ ಪೊಂಗಲ್ಗೆ, ಮತ್ತು ಅರ್ಧ ಪಾವು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಸಿಹಿ ಪೊಂಗಲ್ಗೆ ಬಾಸುಮತಿ ರೈಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ಲೇವರು ಮತ್ತು ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಕೊಡುತ್ತೆ. ಎರಡನ್ನೂ ಒಟ್ಟಿಗೆ ಕುಕ್ಕರಲ್ಲಿ 1 2ರಿಂದ 3 ವಿಷಲ್ ತಗೊಳ್ಳೋಣ. ಅರ್ಧ ಪಾವ್ ಅಕ್ಕಿಗೆ ನಾನಿಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ಅದನ್ನು ಸೋಸ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಏಲಕ್ಕಿ ಮತ್ತು ನಾನಿಲ್ಲಿ ಒಂದು 4 ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ಎಲ್ಲ ಸ್ವಲ್ಪ ಅಂಟು ಬಂದಮೇಲೆ ಹೆಸರುಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಹೆಸರುಬೇಳೆ ಮತ್ತು ಬೆಲ್ಲ ಪಾಕ 2 ಕುದಿ ಬಂದಮೇಲೆ ಅನ್ನನೂ ಕೂಡ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಒಂದು ಪ್ಯಾನ್ಗೆ ನಾನಿಲ್ಲಿ 2 ದೊಡ್ಡ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ತುಪ್ಪಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡಿ
ಕೊಬ್ಬರಿನೂ ಹಾಕಿ ಫ್ರೈ ಮಾಡಿ ಪೊಂಗಲ್ಗೆ ಮಿಕ್ಸ್ ಮಾಡಿದ್ರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ಕೊಬ್ಬರಿನ ಸ್ವಲ್ಪ ತುಪ್ಪದಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆ ಫ್ಲೇವರು ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಸಿಹಿ ಪೊಂಗಲ್ ರೆಡಿ ಆಯಿತು. ಈಗ ಕಿಚಡಿಗೆ ಏನೇನು ಬೇಕು ನೋಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಅರ್ಧ ಕಪ್ ತೆಂಗಿನ ತುರಿ, ಅದಕ್ಕೆ ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದೂವರೆ ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನು ಹಿಂಗು, ಇಷ್ಟನ್ನು ಹಾಕಿ ನೀಟಾಗಿ ರುಬ್ಬಿಟ್ಕೊಳ್ಳೋಣ. ಫಸ್ಟು ಚಕ್ಕೆ ಲವಂಗ ಕೂಡ ಹಾಕಬೇಕು, ನಾನಲ್ಲಿ ಹೇಳೋದು ಮರೆತುಬಿಟ್ಟೆ. ಸೊ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆಗೆ ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಫ್ರೈ ಆದಮೇಲೆ ನಾವು ಏನು ಖಾರ ರುಬ್ಕೊಂಡಿದ್ವಿ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಣ್ಣೆ ಬಿಡೋ ತನಕ ಬೇಯಿಸ್ಕೊಬೇಕು. ಬೆಂದಿರೋ ಮಸಾಲೆಗೆ ಆಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ಮತ್ತು ನೀರು ಹಾಕಿ, ನೀರು ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿ ತುಂಬಿದ್ರೆ ಕಿಚಡಿ ಕೂಡ ರೆಡಿ ಆಗುತ್ತೆ. ನಾವು ಸಂಕ್ರಾಂತಿ ಹಬ್ಬದಲ್ಲಿ ಹಸು ಕರಿಗೆ ಪೂಜೆ ಮಾಡ್ತೀವಿ. ಹಾಗಾಗಿ ಅಡುಗೆ ಆಗ್ತಿದ್ದಂಗೆ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಹಸು ಕರಿಗೆ ನಾನು ಮಾಡಿರೋ ಅಡುಗೆನೆಲ್ಲ ಎತ್ತಿಟ್ಬಿಟ್ಟು ಅದ್ರ ಜೊತೆ ಬಾಳೆಹಣ್ಣು, ಕಬ್ಬು, ಎಳ್ಳು ಕೂಡ ಇಟ್ಟು ಹಸು ಪೂಜೆ ಮಾಡಿ ಆ ಊಟನೆಲ್ಲ ಕೊಡ್ತೀವಿ.
ಬಾ ಮನೆಯವನ ಹೋಗು. ಅಲ್ಲಿ ಇನ್ನು ಮುಂದೆ ಬರಬೇಕು. ಹಸು ಸರಿ, ಹಸುಗೆ 2 ಬಾಳೆಹಣ್ಣು ತೊಗೊಂಬ ಮನವನ. 2 ಬಾಳೆಹಣ್ಣು ತೊಗೊಂಬ ಹಸುಗೆ. ಅದು ಕರು ತಿಂತಾ ಇದೆ ಬಿಡು. ಸರಿ, ದೇವ್ರಿಗೆ ಪೂಜೆ ಮಾಡಿ, ಹಸು ಕರುಗೂ ಕೂಡ ಪೂಜೆ ಮಾಡಿ, ತಂದೆ ತಾಯಿ ಆಶೀರ್ವಾದ ಪಡೆದು ಮಾಡಿರೋ ಅಡಿಗೆನ ಸುತ್ತ ಕೂತ್ಕೊಂಡು ಫ್ಯಾಮಿಲಿ ಜೊತೆ ನಗ್ನಗ್ತಾ ಊಟ ಮಾಡಿ ನಾನು ಈ ಸಂಕ್ರಾಂತಿ ಹಬ್ಬನ ಆಚರಿಸ್ದೆ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್.